ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂತಹ ಮತ್ತೊಂದು ಕೆಸೆಟ್ ಹಿಸ್ಟ್ರಿ ಎಕ್ಸಾಮ್ಸ್ 2025 ಚಾಪ್ಟರ್ ವೈಸ್ ಇತಿಹಾಸ ಪ್ರಶ್ನೋತ್ತರ 2013ರಿಂದ 2024ರವರೆಗಿನ ಪ್ರಶ್ನೆ ಪತ್ರಿಕೆಗಳ ಚಾಪ್ಟರ್ ವೈಸ್ ಅನಾಲಿಸಿಸ್ ನ ನಿಮ್ಗೋಸ್ಕರ ತರ್ತಾ ಇದ್ದೀರಿ. ಇವತ್ತಂತೂ ತುಂಬಾನೇ ಬ್ರಿಲಿಯಂಟ್ ಆಗಿರ್ತಕ್ಕಂಥ ಇತಿಹಾಸ. ಇದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೇಳ್ತೀನಿ. ಇಲ್ಲಿ ಮೌರ್ಯರ ಆಡಳಿತದ ವಿಚಾರದ ಬಗ್ಗೆ ತುಂಬಾನೇ ಪ್ರಶ್ನೆಗಳಿದ್ದಾವೆ, ಜೊತೆಗೆ ಸಾಹಿತ್ಯದ ಬಗ್ಗೆ ಕೂಡ ಇದೆ, ಜೊತೆಗೆ ಅಶೋಕನ ಶಾಸನಗಳ ಬಗ್ಗೆ ಒಂದು ಪ್ರಶ್ನೆ ಅಂತೂ ಸಾಮಾನ್ಯವಾಗಿ ಇರ್ತದೆ. ಅಶೋಕನ ಶಾಸನಗಳ ಮಹತ್ವ ಮತ್ತೆ ಅಶೋಕನ ಧರ್ಮ ಪ್ರಚಾರಕರ ಬಗ್ಗೆನೂ ಕೂಡ ಇನ್ ಡೀಟೈಲ್ಸ್ ನಿಮ್ಗೆ ಇದರಲ್ಲಿ ಸಿಗ್ತದೆ. ಆದ್ರೆ ಇದನ್ನ ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತಂದ್ರೆ ನಿಮಗೆ ಗೊತ್ತಿಲ್ಲ, ನಿಮ್ಗೋಸ್ಕರ ಸ್ಫೂರ್ತಿ ಅಕಾಡೆಮಿ ಇಂಥದ್ದೊಂದು ಸಾಹಸಗಳನ್ನ ಮಾಡ್ತಾ ಇರತ್ತೆ ಅಂತಂದ್ರೆ ನೀವು ಅದಕ್ಕೆ ಒಂದಿಷ್ಟು ಧನ ಸಹಾಯ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನನ್ನ ಶ್ರಮಕ್ಕೆ ನೀವು ಒಂದಿಷ್ಟಾದ್ರೂ ಕೊಟ್ರೆ ನಾನೊಂದೊಳ್ಳೆ ಟೂಲ್ಸ್ ಗಳನ್ನ, ಒಂದಿಷ್ಟು ಪರಿಕರಗಳನ್ನ ಪರ್ಚೇಸ್ ಮಾಡಿ, ನೀವೇನ್ ಮ್ಯಾರಥಾನ್ ಕ್ಲಾಸ್ ಮಾಡಿ, ಲಾಂಗ್ ಟರ್ಮ್ ಕ್ಲಾಸ್ ಮಾಡಿ, ಇವೆಲ್ಲ ಹೇಳ್ತೀರಿ. ಅದನ್ನ ಮಾಡ್ಬೇಕು ಅಂದ್ರೆ ನಮ್ಗಿಲ್ಲ ಒಂದಿಷ್ಟು ವ್ಯವಸ್ಥೆಗಳು ಬೇಕು. ಆ ವ್ಯವಸ್ಥೆಗಳಿಗೋಸ್ಕರ ನೀವು ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಫುಲ್ಫಿಲ್ ಮಾಡ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಇದನ್ನ ನೀವು ಸಹಾಯ ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ ಪ್ರಶ್ನೆಗೆ ಹೋಗೋಣ. 2013ರಲ್ಲಿ ಕೇಳಿರೋ ಪ್ರಶ್ನೆ ಇದೆ ನೋಡಿ. 2013ನಲ್ಲಿ ಕೇಳಿರೋ ಪ್ರಶ್ನೆ ಏನಿದೆ ನೋಡಿ. 2013ರಲ್ಲಿ ಈ ಕೆಳಗಿನ ಯಾವ ಪಠ್ಯಗಳು ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯನನ್ನ ಕುರಿತು ಹೇಳಿರುವ ಅಂಶಗಳನ್ನು ಒಳಗೊಂಡಿದೆ? ಇಲ್ಲಿ ಇಬ್ಬರನ್ನ ಕೇಳಿದ, ಒಂದು ಚಂದ್ರಗುಪ್ತ ಮೌರ್ಯನ್ ಕೇಳಿದಾವೆ, ಇನ್ನೊಂದು ಚಾಣಕ್ಯನ ಬಗ್ಗೆ ಕೇಳ್ತವೆ. ಯಾರ್ಯಾರು ಅಂತ ನೋಡಿ. ಇಲ್ಲಿ ವಿಶಾಖ, ಮುದ್ರಾ ರಾಕ್ಷಸ, ದೇವಿ ಚಂದ್ರಗುಪ್ತಂ, ಅರ್ಥಶಾಸ್ತ್ರ, ಪ್ರಿಯದರ್ಶಿಕ. ಯಾರು ಬರೆದಿದ್ದಾರೆ ಅಂತ ನಿಮ್ಗೆ ಇಲ್ಲೇ ಕೊಟ್ಟಿದ್ದೀನಿ. ವಿಶಾಖದತ್ತವನ್ನ ಬರೆದದ್ದು ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನ ಹೇಳತಕ್ಕಂಥದ್ದು ವಿಶಾಖದತ್ತ. ಓಕೆ, ಮುದ್ರಾ ರಾಕ್ಷಸ ಬರೀತಾನೆ. ದೇವಿ ಚಂದ್ರಗುಪ್ತಂ ಇದನ್ನು ಕೂಡ ವಿಶಾಖದತ್ತನೇ ಬರೆದದ್ದು, ಬಟ್ ಇದು ರಚನೆ ಆಗಿದ್ದು ಎರಡನೇ ಚಂದ್ರಗುಪ್ತ, ಅಂದ್ರೆ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಕೊಡುತ್ತಿದ್ದು ದೇವಿ ಚಂದ್ರಗುಪ್ತಂ. ಮತ್ತು ಅದರಲ್ಲಿ ಬರುವಂತ ಕೆಲವು ಕ್ಯಾರೆಕ್ಟರ್ಗಳು ಕೂಡ ಆಗಿನ ಕಾಲದ ಅಗ್ನಿಮಿತ್ರ ಶೃಂಗನ ವಿವರಗಳನ್ನು ಕೂಡ ಇವು ಕೊಡ್ತದೆ. ಯಾವುದು? ದೇವಿ ಚಂದ್ರಗುಪ್ತಂ. ಇನ್ನು ಅರ್ಥಶಾಸ್ತ್ರ, ಕೌಚಿಲ್ಯ, ಬ್ರಹ್ಮಗುಪ್ತ ಅಂತ ಕರಿತೀವಿ. ಚಂದ್ರಗುಪ್ತ ಮೌರ್ಯನ ಕಾಲದ ಆಡಳಿತ ವಿವರಗಳು ಬೇಕು ಅಂದ್ರೆ ನಮ್ಗೆ ಅರ್ಥಶಾಸ್ತ್ರ ಬೇಕು. ಇದು ಒಂದು ರಾಜಕೀಯ ಕೃತಿ ಕೂಡ ಹೌದು. ಇನ್ನು ಪ್ರಿಯದರ್ಶಿಕ, ಇದು ಹರ್ಷವರ್ಧನ ಬರೆದಂತ ಕೃತಿ. ಇದು ಸಂಸ್ಕೃತ ನಾಟಕ. ಓಕೆ, ಹರ್ಷವರ್ಧನ ಬರೆದದ್ದು. ರತ್ನಾವಳಿ, ಪ್ರಿಯದರ್ಶಕ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗ್ತಾವೆ. ಸೊ ನಮ್ಗಿಲ್ಲಿ ಹಂಗಾರೆ ಆಪ್ಷನ್ಸಿಗೆ ಬಂದ್ರೆ 1 ಮತ್ತೆ 3 ಮಾತ್ರ ಸರಿಯಾಗತ್ತೆ. ಸೊ ಇದು 1 ರೈಟ್ ಇದೆ, ಮತ್ತೆ 3 ಇವೆರಡು ನಮ್ಗೆ ಚಾಣಕ್ಯ ಮತ್ತು ಚಂದ್ರಗುಪ್ತನನ್ನ ಕುರಿತು ಹೇಳತಕ್ಕಂತ ಒಂದು ಕೃತಿಗಳಾಗಿದ್ದಾವೆ. ಸೇಮ್ ಕ್ವಶನ್ಸ್ ನೋಡಿ 2022ರಲ್ಲಿ ಕೂಡ ಈ ಪ್ರಶ್ನೆ ಕೇಳಿದ. 2022 ನಲ್ಲಿ ಈ ಪ್ರಶ್ನೆ ಬಂದಿದೆ ನೋಡಿ. ಮುದ್ರಾ ರಾಕ್ಷಸಂ, ಇಂಡಿಕಾ, ಮಹಾಭಾಷ್ಯ, ಅಷ್ಟಾಧ್ಯಾಯಿ ಅನ್ನುವಂತ 4 ಕೃತಿಗಳು ಯಾರ್ಯಾರು ಬರೆದಿದ್ದಾರೆ ಅನ್ನೋದಕ್ಕೂ ಕೂಡ ಇಲ್ಲಿ ಹೇಳಲಾಗಿತ್ತು. ಮುದ್ರಾ ರಾಕ್ಷಸಂ ಈಗ ತಾನೇ ಹೇಳದೆ ನಿಮ್ಗೆ ವಿಶಾಖದತ್ತ ಬರೆದಂತಹ ಕೃತಿ ಇದು. ಸೊ ಇಂಡಿಕಾ ಬರೆದದ್ದು ನಿಮಗೆ ಗೊತ್ತಿದೆ. ಇಂಡಿಕಾ ಇದು ಮೆಗಾಸ್ಥಾನಿಸ್ ನ ಒಂದು ಕೃತಿ, ಬಟ್ ಇದರ ಹಸ್ತಪ್ರತಿಗಳು ಇನ್ನೂ ಲಭ್ಯ ಇಲ್ಲ ನಮ್ಮಲ್ಲಿ. ಅದರ ಸಮಕಾಲೀನ ಇತಿಹಾಸ ತಜ್ಞರು ಹೇಳಿರ್ತಕ್ಕಂಥ ಬರಹಗಳಲ್ಲಿ ಇದನ್ನ ಆಯ್ಕೆ ಮಾಡ್ಕೊಂಡು ಹೇಳ್ತಾರೆ. ಸೊ ಇನ್ನು ಮಹಾಭಾಷ್ಯ ನಿಮ್ಗೆ ಗೊತ್ತಿದೆ, ಇದು ಪತಂಜಲಿ ಮಹಾಭಾಷ್ಯ ಇರ್ಬೋದು. ಅಷ್ಟಾಧ್ಯಾಯಿ ಬರೆದದ್ದು ಪಾಣಿನಿ ಕೂಡ. ಇದು ನಮ್ಗೆ 2022ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ನೋಡಿ. ಸೇಮ್ ಮುಂದಿನ ಒಂದು ಆಡಳಿತ ವಿಚಾರದಲ್ಲಿ ಒಂದು ಪ್ರಶ್ನೆ ಕೇಳಿದ್ದನ್ನು ನೋಡಿ. ಇದನ್ನ 49ನೇ ಪ್ರಶ್ನೆಯಲ್ಲಿ 2013ರಲ್ಲಿ ಕೇಳಿರೋ ಪ್ರಶ್ನೆ. ಬಟ್ ಇದು ಅವತ್ತಿನ ಕಾಲಕ್ಕೆ ಎಲ್ಲರಿಗೂ ಒಂದು ಸ್ಟಾರ್ ಕೊಡಬೇಕಾಗಿತ್ತು. ಬಹಳ ಜನಕ್ಕೆ ಅಬ್ಜೆಕ್ಷನ್ಸ್ ಮಾಡ್ರಿ ಅಂತನೂ ಕೂಡ ನನ್ನ ಕಾಲಕ್ಕೆ ಹೇಳಿದ್ದು ಉಂಟದು. ಸೊ ಇಲ್ಲಿ ನೋಡಿ, ಮಹಾಬಲಾಧಿಕೃತ ಮತ್ತೆ ಸಂಧಿ ವಿಗ್ರಹಿಕ. ಸಂಧಿ ವಿಗ್ರಹಿಕ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ನಗರ ಶ್ರೇಷ್ಠಿ ಮತ್ತೆ ಮಹಾಪ್ರತಿಹಾರ ಅಂತ. ಸೊ ಓಕೆ, ಇದ್ರ ಅಡ್ಮಿನಿಸ್ಟ್ರೇಷನ್ ಪೂರ್ತಿ ಹೇಳ್ತೇನೆ ನಿಮಗೆ. ಮಹಾಬಲಾಧಿಕೃತ ಅಂತ ಬಂದ್ರೆ ಇವನು ಸೇನೆಯ ಪರಮೋಚ್ಚ ಅಧಿಕಾರಿ, ಭೂಸೇನೆಯ ಜನರಲ್ ಇದ್ದಾಗೆ. ಸಂಧಿ ವಿಗ್ರಹಿಕ, ಸಂಧಿ ವಿಗ್ರಹಿಕ ಅಂತಂದ್ರೆ ಸಂಧಿ ಮಾಡೋನು ಅಂದ್ರೆ ವಿದೇಶಾಂಗ, ಎಕ್ಸ್ಟರ್ನಲ್ ಅಫೇರ್ಸ್, ಸಂಧಾನಕ್ಕಾಗಿ ಮಾಡ್ತಕ್ಕಂಥ ಎಕ್ಸ್ಟರ್ನಲ್ ಅಫೇರ್ಸ್ ಇವನು. ಇನ್ನು ನಗರ ಶ್ರೇಷ್ಠಿ ಅಂತ ನಿಮ್ಗೆ ಬಂದ್ರೆ, ನಗರ ಶ್ರೇಷ್ಠಿ ಆಗಿನ ಕಾಲದಲ್ಲಿ ಗಿಲ್ಡ್ಸ್ ಅಂತ ಕರಿತಾ ಇದ್ರು, ಶ್ರೇಣಿಗಳಿರ್ತಾ ಇತ್ತು. ಅದರ ಅಧ್ಯಕ್ಷನನ್ನ ನಗರ ಶ್ರೇಷ್ಠಿ ಅಂತ ಕರಿತಾ ಇದ್ರು. ಮಹಾಪ್ರತಿಹಾರ ಅಂತ ಬಂದ್ರೆ ಇವರು ಅರಮನೆಯ
ರಕ್ಷಕರ ಪ್ರಮುಖನಾಗಿದ್ದಂಥವನು ಮಹಾಪ್ರತಿಹಾರ. ಇವ್ರದ್ದು ಪೂರ್ತಿ ಡೀಟೇಲ್ ಕೊಡ್ತೀರಿ. ಸೊ ಹಂಗಾಗಿ ಇದು ಆಪ್ಷನ್ A3, B4, C2, D1 ಬರುತ್ತೆ ನಿಮ್ಗೆ. ನೋಡಿ A3 ನಲ್ಲಿ ಇವೆರಡು ಮೂರು ಇದ್ವು ಇಲ್ಲಿ A3 ನಲ್ಲಿ. ಆಮೇಲೆ ಬಿಗೆ 4 ಅಂತ ಬಂದ್ರೆ ಇವೆರಡರಲ್ಲೇ ಇತ್ತು. ಆಮೇಲೆ ಸಿಗೆ 2 ಅಂತ ಬಂತಂದ್ರೆ ಇದರಲ್ಲಿ ಇತ್ತು. ಓಕೆ, ಸಿಗೆ 2 ನಲ್ಲಿ. ಇನ್ನು ಡಿಗೆ 1 ಇದು ಬಂದಿತ್ತು. ಸೊ ಹಂಗಾಗಿ ಆ ಕಾಲಕ್ಕೆ ಅವ್ನು ಬಿಟ್ಟಿದ ಉತ್ತರನೇ ಬೇರೆ, ಇದು ನಮಗೆ ಸಿಕ್ಕಿದ್ದೆ ಬೇರೆ. ಎಗೆ 3, ಬಿಗೆ 4, ಸಿಗೆ 2, ಡಿಗೆ 1 ಇದು ನಮ್ಗೆ ಕರೆಕ್ಟ್ ಆದಂತ ಆನ್ಸರ್ಸ್ ಆಗತ್ತೆ. ಸೊ ಹಂಗಾಗಿ ಈ ತರದ ಆಡಳಿತದ ಬಗ್ಗೆ ಇನ್ನೂ ನಿಮ್ಗೆ ಕೆಲವು ವಿಚಾರಗಳನ್ನ ನಾನು ಹೇಳ್ಬೇಕು ಅಂದ್ರೆ, ನೋಡಿ ಅವ್ರ ಕಾಲದಲ್ಲಿ ಪುರೋಹಿತ ಪ್ರಧಾನ ಅರ್ಚಕ ಅಂತ ಕರಿತಿದ್ವಿ, ಅವನು ಇರ್ತಾ ಇದ್ದ. ಅವನ್ಗೆ ಆ ಕಾಲದ ಮಂತ್ರಿಮಂಡಲದ ಮಂತ್ರಿಗಳನ್ನ ಅಮಾತ್ಯರು ಅಂತ ಕೂಡ ಕರೀತಾ ಇದ್ರು. ಮಹಾಸೇನಾಧಿಪತಿ ಸೇನೆಯ ಮುಖ್ಯಸ್ಥನಾಗಿರ್ತಾ ಇದ್ದ. ಸಮಹರ್ತ ಅಂತ ಇದು ಕೇಳಿದಾನೆ ಒಂದ್ಸರಿ. ಸಮಹರ್ತ ಅಂದ್ರೆ ಏನು? ಕೇಂದ್ರ ಮತ್ತೆ ಮುಖ್ಯ ಕಂದಾಯ ಅಧಿಕಾರಿಯಾಗಿ ಸೆಂಟ್ರಲ್ ಮಿನಿಸ್ಟ್ರಿಯಲ್ಲಿ ಇರ್ತಿದ್ದವನು ಇವನು. ಇವತ್ತಂಗ ನಾವು ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಅಂತೀವೋ, ಆ ಕಾಲಕ್ಕೆ ಕಂದಾಯ ವ್ಯವಸ್ಥೆಗಳನ್ನ ಅಧಿಕಾರವನ್ನ ಪೂರ್ತಿ ಇವನೇ ನೋಡ್ಕೊಳ್ತಾ ಇದ್ದ. ಅದನ್ನ ಸಮಹರ್ತ ಅಂತ ಕೂಡ ಕರಿತಾ ಇದ್ವಿ. ಇನ್ನು ಕೇಂದ್ರ ಹಂತದಲ್ಲಿ ಇವನ್ಗೆ ಸಹಾಯ ಮಾಡ್ಲಿಕ್ಕೆ ಯುಕ್ತ ಅಂತ ಇರ್ತಾ ಇದ್ದ. ಯುಕ್ತ ಅಂದ್ರೆ ಅಧೀನ ಕಂದಾಯ ಅಧಿಕಾರಿ, ಮುಖ್ಯ ಕಂದಾಯ ಅಧಿಕಾರಿಗೆ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥವ್ನು. ಅಂದ್ರೆ ನೀವು ಹೆಂಗೆ ತಹಶೀಲ್ದಾರ್ ಅಂತ ಕೂಡ ಕರಿತೀವಿ ಅಲ್ವಾ, ತಹಶೀಲ್ದಾರ್ಗೆ ಅಧೀನವಾಗಿ ನಾಡ ಕಚೇರಿಯಲ್ಲಿ ಬರ್ತಾರಲ್ಲ, ಸೊ ನಾಡ ಕಚೇರಿ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾರೆ. ಡಿಸಿಗೆ ಹೆಂಗೆ ಕೆಳಗಡೆ ತಹಶೀಲ್ದಾರ್ಗಳು, ತಹಶೀಲ್ದಾರ್ ಕೆಳಗಡೆ ನಾಡ ಕಚೇರಿ ಅಧಿಕಾರಿಗಳು ಬರ್ತಾರೆ. ಇವ್ರ ಕೆಳಗಡೆ ಗ್ರಾಮ ಸೇವಕರು ಅಂತೇನು ವಿಲೇಜ್ ಅಕೌಂಟೆಂಟ್ಸ್ ಅಂತ ಕರಿತೀವಲ್ಲ, ಹಂಗಿಲ್ಲಿ ಅಧೀನ ಅಧಿಕಾರಿಗಳಲ್ಲಿ ಯುಕ್ತ. ಶುಲ್ಕಾಧ್ಯಕ್ಷ ಅಂತ ಬರ್ತಾ ಇದ್ದ. ಶುಲ್ಕಾಧ್ಯಕ್ಷ ಅಂದ್ರೆ ರಾಜಮನೆತನದ ಆದಾಯದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸ್ಕೊಳ್ತಾ ಇದ್ದವನು ಇವನು. ಇನ್ನು ಪ್ರಶಸ್ತಿ ಅಂತ ಕರಿತಾ ಇದ್ವಿ. ಪ್ರಶಸ್ತಿ ಅಂದ್ರೆ ಸೆಂಟ್ರಲ್ ಜೈಲ್ನ ಮುಖ್ಯಸ್ಥನನ್ನ ಇಲ್ಲಿ ಪ್ರಶಸ್ತಿ ಅಂತ ಕರಿತಾ ಇದ್ರು. ಸನ್ನಿಧಾತ ಇದನ್ನು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸನ್ನಿಧಾತ ಈತ ಖಜಾನೆಯ ಮುಖ್ಯಸ್ಥ. ಸೊ ಓಕೆ, ಸೆಂಟ್ರಲ್ ಖಜಾನೆ, ಸೆಂಟ್ರಲ್ ಟ್ರೆಜುರಿ ಏನಿತ್ತು, ಆ ಟ್ರೆಜುರಿಗೆ ಮುಖ್ಯಸ್ಥನಾಗಿದ್ದವನು ಇವನೇ ಆಗಿದ್ದ. ನೆಕ್ಸ್ಟ್ ನಮ್ಗೆ ಬಂದ್ರೆ ಕೋಶಾಧ್ಯಕ್ಷ ಅಂತ ಕರಿತೀವಿ. ಕೋಶಾಧ್ಯಕ್ಷ ಅಂತಂದ್ರೆ ಖಜಾನೆಗೆ ಮುಖ್ಯಸ್ಥನಾಗಿ ಸನ್ನಿಧಾತ ಇದ್ರೆ, ಇವನ್ಗೆ ಕೋಶಾಧ್ಯಕ್ಷ ಅಂತ ಇನ್ನೊಂದು ಪೋಸ್ಟ್ ಇತ್ತು. ಇವನು ಆ ಖಜಾನೆಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಸಿಇಒ ಅಂತ ಏನ್ ಕರಿತೀವಲ್ಲ, ಹಂಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿ ಇವನ್ ಕೆಲಸ ಮಾಡ್ತಾ ಇದ್ದ. ಇನ್ನು ಕೋಷ್ಟಗಾರಾಧ್ಯಕ್ಷ ಅಂತ ಬರುತ್ತೆ. ಕೋಷ್ಟಗಾರಾಧ್ಯಕ್ಷ ಅಂದ್ರೆ ಅರಮನೆಗೆ ಸಂಬಂಧಪಟ್ಟಂತಹ ಖಜಾನೆಯ ಮುಖ್ಯಸ್ಥ ಇವನು. ಇನ್ನು ನಾಯಕ ಅಂತ ಬಂದ್ರೆ ನಗರ ಭದ್ರತೆ ಮುಖ್ಯಸ್ಥವನ್ನು ಹೊಂದಿದ್ದವನು ನಾಯಕ. ವ್ಯವಹಾರಿಕ ಅಂತ ಬಂದ್ರೆ ಅವನು ಮುಖ್ಯ ನ್ಯಾಯಾಧೀಶನ ಕೆಲಸ ಮಾಡ್ತಿದ್ದವನು. ಕರಮರ್ಣಿಕ ಅಂತ ಬರಿತಾ ಇದ್ದ, ಈತ ಕಾರ್ಖಾನೆ ಮುಖ್ಯಸ್ಥನಾಗಿದ್ದವನು. ದಂಡಪಾಲ ಅಥವಾ ಅಧ್ಯಕ್ಷ, ಇದನ್ನು ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ. ಸ್ಟಾರ್ ಕೇಳ್ತಾ ಇದ್ದೀನಿ. ದಂಡಪಾಲ ಅಥವಾ ಅಧ್ಯಕ್ಷ ಅಂದ್ರೆ ಪೊಲೀಸ್ನ ಪಡೆಯ ಮುಖ್ಯಸ್ಥನಾಗಿದ್ದವನು. ದುರ್ಗಪಾಲ ಅಂದ್ರೆ ನಿಮ್ಗಿಲ್ಲ, ಇದರಲ್ಲೇ ಅರ್ಥ ಆಗುತ್ತೆ. ದುರ್ಗ ಅಂದ್ರೆ ನಿಮ್ಗೆ ಕೋಟೆ ಅಂತ. ಸೊ ಕೋಟೆಯ ಮುಖ್ಯಸ್ಥನನ್ನ ದುರ್ಗಪಾಲ ಅಂತ ಕೂಡ ಕರೀತಾ ಇದ್ರು. ಇನ್ನು ಅನ್ನಪಾಲ ಅಂತ ಬಂದ್ರೆ ಈತ ಫುಡ್ ಡಿಪಾರ್ಟ್ಮೆಂಟ್, ಇಲ್ಲಿ ಅನ್ನ ಅಂತ ಇರುತ್ತಲ್ಲ, ಇದು ನೀವು ಗುರ್ತು ಮಾಡ್ಕೋಬೇಕು. ರಜ್ಜುಕ ನೆನ್ಪಿಟ್ಕೊಳ್ಳಿ, ಬಹಳ ಸರಿ ಎಕ್ಸಾಮ್ಸ್ ಕೇಳಿರೋದು. ರಜ್ಜುಕ ಅಂದ್ರೆ ಇವತ್ತಿನ ಸರ್ವೇಯರ್ ತರ ಎಲ್ಲ ಗ್ರಾಮಗಳನ್ನ ಆತ ಟ್ಯಾಲಿ ಮಾಡಿಬಿಟ್ಟು ಕೊನೆಗೆ ಅದರ ಆದಾಯವನ್ನ ಫಿಕ್ಸ್ ಮಾಡ್ತಾ ಇದ್ದ ಇವನು. ಕೆಲವು ಕಡೆಗಳಲ್ಲಿ ರಜ್ಜುಕನೇ ಕಂದಾಯಾಧಿಕಾರಿಯಾಗಿಯೂ ಕೂಡ ಕೆಲಸ ಮಾಡಿದ್ದುಂಟು ಮೌರ್ಯರ ಕಾಲದಲ್ಲಿ. ಆರಂಭದಲ್ಲಿ ಇವನು ಇಲ್ಲ, ಬಟ್ ಅನಂತರದಲ್ಲಿ ಇವನೇ ಮಾಡಿದ್ದುಂಟು. ಇನ್ನು ಪ್ರಾದೇಶಿಕ ಆಡಳಿತಕ್ಕೆ ಬಂದ್ರೆ ಇಲ್ಲಿ ಜಿಲ್ಲಾಡಳಿತದ ಮುಖ್ಯಸ್ಥನನ್ನ ಪ್ರಾದೇಶಿಕ ಅಂತ ಕರಿತಾ ಇದ್ರು. ಆಕಾರಾಧ್ಯಕ್ಷ ಅಂದ್ರೆ ಗಣಿಗಾರಿಕೆ. ಲೋಹಾಧ್ಯಕ್ಷ ಅಂದ್ರೆ ಲೋಹ, ಇವೆಲ್ಲ ನೆನ್ಪಿರ್ತ ನಮ್ಗೆ. ಲೋಹಶಾಸ್ತ್ರ ಮುಖ್ಯಸ್ಥ. ಲವಣ ಅಂದ್ರೆ ಉಪ್ಪು, ನೆನ್ಪಿರ್. ಲವಣಾಧ್ಯಕ್ಷ ಅಂದ್ರೆ ಉಪ್ಪು ಮಂಡಳಿ. ಸ್ವರ್ಣಾಧ್ಯಕ್ಷ ಅಂದ್ರೆ ಚಿನ್ನ. ಇವೆಲ್ಲ ನಿಮ್ಗೆ ಅರ್ಥ ಆಗ್ತವೆ, ಇದರಲ್ಲಿ ಹೆಸರಲ್ಲೇ ಅರ್ಥ ಕಂಡಿಡ್ಕೋಬೇಕು. ಆಮೇಲೆ ಆಯುಧ್ಯಾಕ್ಷ ಅಂತ ಬಂದ್ರೆ ಆಯುಧಗಳಿಗೆ ಸಂಬಂಧಪಟ್ಟಂತೆ DRDO ಏನ್ ಕರಿತೀವಲ್ಲ ನಾವೀಗ ಸೆಂಟ್ರಲ್ ಅಲ್ಲಿ, ಆತ DRDOಗೆ ಇವನೇ ಆಗಿದ್ದ. ಇನ್ನು ಪಣ್ಣಯ್ಯ ಅಂದ್ರೆ ನಿಮಗೆ ನೆನ್ಪಿಡು. ಪಣ್ಣಯ್ಯ ಅಂದ್ರೆ ವಾಣಿಜ್ಯ ಇಲಾಖೆಗೆ ಸಂಬಂಧಪಟ್ಟದ್ದು. ಮುದ್ರಾಧ್ಯಕ್ಷ ಅಂದ್ರೆ ಮುದ್ರಾ ನೆನ್ಪಿಡ್ಬೇಕು, ನಾಣ್ಯಗಳ ಮುದ್ರಣ ಮಾಡ್ತಾನೆ. ಕುನ್ಯಾಧ್ಯಕ್ಷ ಅಂದ್ರೆ ಅರಣ್ಯಾಧಿಕಾರಿ. ಸುನಾಧ್ಯಕ್ಷ ಅಂದ್ರೆ ಕಸಾಯಿಖಾನೆ ಅಧ್ಯಕ್ಷ. ನೌಕಾಧ್ಯಕ್ಷ ಅಂದ್ರೆ ಸಾಗಾಣೆ ಇಲಾಖೆ ಮುಖ್ಯಸ್ಥ. ಮತ್ತೆ ನೌಕದ್ದೆಲ್ಲ ಇದು ಸಾಗಾಣೆ ಇಲಾಖೆಯ ಮುಖ್ಯಸ್ಥ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಹಂಗೆ ಪಟ್ಟಣಾಧ್ಯಕ್ಷ ಅಂದ್ರೆ ಬಂದರು ಅಧಿಕಾರಿ ಅಂತ ಕರಿತೀವಿ. ಹೀಗೆ ಆ ಹೆಸರನ್ನ ಇಟ್ಕೊಂಡ್ಬಿಟ್ಟು ನೀವು ಹೆಸರಿನ
ಅಲ್ಲಿ ಸ್ವಲ್ಪ ಅರ್ಥವನ್ನ ಇಟ್ಕೊಂಡು ಇವನ್ನ ನೆನಪಿಡ್ಕೋಬೇಕು ಬಿಟ್ರೆ ಪ್ರತಿ ಸಾರಿ ಇವ್ ನೆನಪಿಗೆ ಬರುವಂತದ್ದೇನಲ್ಲ. ಆದ್ರೂ ಕೂಡ ನೀವು ಈ ತರದ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋಣ, ಮತ್ತೊಂದು ಪ್ರಶ್ನೆ 2016ರಲ್ಲಿ ಕೇಳಿದಾರೆ ನೋಡಿ. ಎ ಇದೆ, ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧವು ಪ್ರಮುಖ ಮೈಲುಗಲ್ಲಾಗಿ ಎಂದು ಸಾಬೀತಾಗಿದೆ. ಇದು ರೈಟ್ ಆನ್ಸರ್ ನಿಮಗೆ. ಅಶೋಕನು ಬುದ್ಧನ ಸಾಮಾನ್ಯ ಆರಾಧಕನಾಗಿದ್ದನು, ಆದರೆ ಹೊಸ ಧರ್ಮದ ನಂಬಿಕೆಗೆ ಹಲವಾರು ಬಾರಿ ಆಸಕ್ತಿಯನ್ನು ತೋರಿಸಲಿಲ್ಲ ಅಂತಿದೆ. ಓಕೆ ನೋಡಿ, ಎ ಮತ್ತೆ ಆರ್ ಎರಡೂ ಇದೆ, ಬಟ್ ಇವ್ನು ಯಾವುದೇ ಹೊಸ ಧರ್ಮವನ್ನ ರಚನೆ ಮಾಡಬೇಕು ಅನ್ನೋ ಆಸಕ್ತಿ ಇವ್ನಿಗೆ ಇರ್ಲಿಲ್ಲ. ಬೌದ್ಧ ಧರ್ಮದ ಆರಾಧಕನಾಗಿದ್ರಿಂದ ಅದನ್ನೇ ಮಾಡ್ದ. ಯಾಕೆ ಬೌದ್ಧ ಧರ್ಮ ಅಂದ್ರೆ ಇವನ ಕಾಲದಲ್ಲಿ ಉಪಗುಪ್ತ ಅಂತ ಬರ್ತಾನೆ, ನೆನ್ಪಿಟ್ಕೊಳ್ಳಿ. ಉಪಗುಪ್ತನಿಂದಾಗಿನೇ ಈತ ಬಹಳ ದೊಡ್ಡ ಮಟ್ಟದಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಬೌದ್ಧ ಧರ್ಮದ ಒಂದು ವಿಚಾರಗಳನ್ನ ತನ್ನ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ತಾನೆ. ಆಗ ಉಪಗುಪ್ತನ ಸಂದೇಶಗಳೇ ಇವನ ಶಾಸನಗಳಾಗಿ ಪರಿವರ್ತನೆ ಆಗ್ತಾ ಬಂದವು. ಹಾಗಾಗಿ ಎ ಮತ್ತೆ ಆರ್ ಎರಡೂ ಸರಿಯಾಗಿದ್ದಾವೆ. ಆರ್ಗೆ ಎ ಸರಿಯಾದ ವಿವರಣೆ ಕೂಡ ಇದು ಆಗಿರ್ತಕ್ಕಂಥದ್ದು. ಓಕೆ, ಯಾಕಂದ್ರೆ ಕಳಿಂಗ ಜೀವನದ ನಂತರ ಅವನ ಜೀವನದ ಮೈಲಿಗಲ್ಲು ಚೇಂಜ್ ಆಗಿದ್ದೆ ಈ ತರದ ಬೌದ್ಧ ಧರ್ಮದ ವಿಚಾರಗಳಿಂದ ಅನ್ನೋದನ್ನು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಕೊಡೋಣ ನೋಡಿ. 2024ರಲ್ಲಿ ಕೇಳಿರೋ ಪ್ರಶ್ನೆ ಇದೆ. ಶಾಸನಗಳ ಬಗ್ಗೆ ಹೇಳ್ತಾನೆ ಇಲ್ಲಿ. ಈ ಕೆಳಗಂಡ ಯಾವ ಲಿಪಿಗಳಲ್ಲಿ ಅಶೋಕನ ಶಾಸನಗಳು ಪತ್ತೆಯಾಗಿಲ್ಲ ಅಂತ. ಲಿಪಿಗಳಲ್ಲಿ ನೋಡಿ, ಬ್ರಾಹ್ಮಿ, ಕರೌಸ್ಟಿ, ಅರಾಮಿಕ್, ಪ್ರಾಕೃತ ಮತ್ತೆ ಗ್ರೀಕ್ ಗಳಲ್ಲಿ ನಮ್ಗೆ ಅವನ್ಗೆ ಸಿಗ್ತಾ ಹೋಗತ್ತೆ. ಹಾಗಾಗಿ ನಮ್ಗೆ ಪತ್ತೆ ಆಗಿಲ್ಲ ಅಂದ್ರೆ ದೇವನಾಗರಿ ಪತ್ತೆ ಆಗಿಲ್ಲ, ಯಾಕೆಂದ್ರೆ ಇದು ಆ ನಂತರದ ಬೆಳವಣಿಗೆಯಲ್ಲಿ ಬಂದಂತಹ ಶಾಸನಗಳು. ಸೊ ಅಶೋಕನ ಶಾಸನಗಳ ಬಗ್ಗೆ ಒಂದು ಕ್ವಿಕ್ ಹೈಲೈಟ್ಸ್ ನೋಡೋಣ. ಶಾಸನಗಳ ರಿಪಿ ಅಂತ ಬಂದ್ರೆ ಬ್ರಾಹ್ಮಿ ಇದೆ, ಕರೌಸ್ಟ್ ಇದೆ, ಗ್ರೀಕ್ ಇದೆ, ಅರಾಮಿಕ್ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸೊ ಕಾಂದಾಹಾರ್ನಲ್ಲಿ ನಿಮ್ಗೆ ಯಾವಾಗಲೂ ಶಾಸನದ ಹೆಸರು ಇದನ್ನೇ ಕೊಡ್ತಾರ, ಶರೈಕುನ್ ಶಾಸನ ಅಂತ. ಶರೈಕುನ್ ಶಾಸನ ಕಾಂದಾಹಾರ್, ಇವತ್ತಿನ ಅಫ್ಘಾನಿಸ್ತಾನ ಭಾಗ ಬರುತ್ತೆ. ಅಲ್ಲಿ ಗ್ರೀಕ್ ಮತ್ತೆ ಅರಾಮಿಕ್ ಅನ್ನುವಂತ ಎರಡು ದ್ವಿಭಾಷಾ ಶಾಸನ ಯಾವುದು ಅಂತ ಕೇಳ್ತಾರೆ. ಅಶೋಕನ ಕಾಲದ ಎರಡು ಭಾಷೆಗಳನ್ನು ಒಳಗೊಂಡ ಒಂದು ಶಾಸನ ಅಂದ್ರೆ ಅದು ಕಾಂದಾಹಾರ್ನ ಶರೈಕುನ್ ಶಾಸನ. ಅದೇ ಜಲಾಲಾಬಾದ್ ಬರುತ್ತೆ ಲಂಪಕ ಶಾಸನ ಅಂತೇಳಿ, ಇದನ್ನ ಅರಾಮಿಕ್ ಲಿಪಿಯಲ್ಲಿ ಬರೆದಿರ್ತಕ್ಕಂಥದ್ದು. ಯಾಕೆಂದ್ರೆ ಅಶೋಕನ ಕಾಲ್ಯದಲ್ಲಿ ವಾಯುವ್ಯ ಭಾಗ ಏನಿತ್ತು, ಈ ಭಾಗಗಳಲ್ಲಿ ಆ ಭಾಷೆಗಳನ್ನ ಬಳಸ್ತಾರೆ, ಯಾಕಂದ್ರೆ ಆ ಜನ ಅಲ್ಲಿ ಇರ್ತಾ ಇದ್ರು. ಹಂಗಾಗಿ ಮುನ್ಸೇರಾ ಮತ್ತೆ ಶಹಬ್ಜಾರಿ ಪಾಕಿಸ್ತಾನದಲ್ಲಿದೆ. ಇದು ಕರೌಸ್ಟಿ ಲಿಪಿಯಲ್ಲಿ ಕಂಡು ಬರುವಂತ ಶಾಸನಗಳು. ಇನ್ನು ಅಶೋಕನ ಶಿಲಾಶಾಸನಗಳು 1825ರಿಂದ ಈಚೆಗೆ ಶುರು ಮಾಡಲಾಯಿತು. ಅದನ್ನ ಡಿಕೋಡ್ ಮಾಡಿದವನು ಜೇಮ್ಸ್ ಪ್ರಿನ್ಸಪ್ 1832ರಲ್ಲಿ. ಆ ನಂತರದಲ್ಲಿ ಅದನ್ನ ವರ್ಗೀಕರಣ ಮಾಡಿದ್ರು. ಅಶೋಕನ ಮುಖ್ಯ ಶಾಸನಗಳು, ಗೌಣ ಶಿಲಾಶಾಸನಗಳು, ಮುಖ್ಯ ಸ್ತಂಭ ಶಿಲಾಶಾಸನಗಳು, ಗೌಣ ಸ್ತಂಭ ಶಿಲಾಶಾಸನಗಳು, ಸ್ಮರಣಾರ್ಥ ಸ್ತಂಭ ಶಾಸನಗಳು ಅಂತ ಹೇಳಿ ಡಿವೈಡ್ ಮಾಡ್ತಾ ಬರ್ತಾರೆ. ಶಾಸನಗಳನ್ನು ಓದುವಾಗ ನೀವು ಹಿಂಗೆ ಓದಬೇಕು ಅದನ್ನ. ಹಂಗಾಗಿ ಅಶೋಕನ ಮುಖ್ಯ ಶಾಸನಗಳು ಅಂತ ಬಂದ್ರೆ ನಮ್ಗೆ ಗಿರ್ನಾರ್ ಶಾಸನ, ಗುಜರಾತ್ ಅಲ್ಲಿ ಬರ್ತಿತ್ತಲ್ಲ ಗಿರ್ನಾರ್, ಬಹಳ ಇಂಪಾರ್ಟೆಂಟ್ ಇದು. ಖಾಲ್ಸಾ ಬರುತ್ತೆ, ಶಾಬಾಜ್ಗಿರಿ, ಮುನ್ಸೇರಾ, ದೌಲಿ, ಚೌಗಡ, ಬಾಂಬೆ ಸೋಪಾರ, ಎರ್ರಾಗುಡಿ ಇವು ಅವನ ಕಾಲದ ಮುಖ್ಯ ಬಂಡೆಗಲ್ಲು ಶಾಸನಗಳು ಅಂತ ಕೂಡ ಕರ್ಸ್ಕೊತವೆ. ನೆಕ್ಸ್ಟ್ ಗೌಣಶಿಲಾ ಶಾಸನ ಅಂತ ಬರುತ್ತೆ. ಗೌಣಶಿಲಾ ಶಾಸನದಲ್ಲಿ ರೂಪನಾಥ್ ಶಿಲಾಶಾಸನ, ಭೈರಾತ್ ಶಿಲಾಶಾಸನ ನೆನ್ಪಿಟ್ಕೊಳ್ಳಿ. ಆಮೇಲೆ ಸಹಸ್ರಾಮ್ ಶಿಲಾಶಾಸನ, ಕಲ್ಕತ್ತಾ ಭೈರಾತ್ ಬಬ್ರು ಶಾಸನ, ಮಸ್ಕಿ ಶಾಸನ, ಬ್ರಹ್ಮಗಿರಿ, ಸಿದ್ದಾಪುರ, ಗವಿಮಠ, ಜಟಿಂಗರಾಮೇಶ್ವರ, ಪಾಲ್ಕಿಗೊಂಡು. ಇನ್ನು ರಜುಲ ಮಂಡಲಗಿರಿ, ಗುಜರ್ರಾ ಮತ್ತೆ ಅಹೌರಾ ಶಿಲಾಶಾಸನ. ಗುಜರ್ರಾ ಕೂಡ ನೆನ್ಪಿಟ್ಕೊಳ್ಳಿ, ಮಧ್ಯಪ್ರದೇಶದ ಗುಜರ್ರಾದಲ್ಲಿ ಬರುತ್ತೆ. ಅಶೋಕನ ಹೆಸರು ಈಗ ನಾವು ಇಲ್ಲಿವರೆಗೂ ಕೂಡ ಮಸ್ಕಿ ಬಗ್ಗೆ ಮಾತ್ರ ಓದ್ತಾ ಇದ್ವಿ. ಅಶೋಕನ ಪೂರ್ಣ ಹೆಸರು ಬರತಕ್ಕಂಥದ್ದು ಮಸ್ಕಿನಲ್ಲಿ ಅಂತ. ಅದೇ ರೀತಿ ಈಗ ಇತ್ತೀಚಿನ ಸಂಶೋಧನೆಗಳಲ್ಲಿ ಗುಜರ್ರಾ ಕೂಡ ಬರುತ್ತೆ. ಮಧ್ಯಪ್ರದೇಶದ ಗುಜರ್ರಾದಲ್ಲೂ ಕೂಡ ಅಶೋಕನ ವಿಚಾರಗಳನ್ನ ಸಂಪೂರ್ಣವಾಗಿ ಅದರಲ್ಲಿ ಹೇಳಲ್ಪಟ್ಟಿದೆ ಅಂತ ಕೂಡ ಇದೆ. ಸ್ನೇಹಿತರೆ, ಹಾಗೇನೆ ರಜುಲ ಮಂಡಗಿರಿ ಶಾಸನ, ಅಹೌರಾ ಶಾಸನ ಇವು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ಮುಖ್ಯ ಸ್ತಂಭ ಶಾಸನಗಳಿಗೆ ಬಂದ್ರೆ, ಅಶೋಕನ ಮುಖ್ಯ ಸ್ತಂಭ ಶಾಸನಗಳಿಗೆ ಬಂದ್ರೆ ನೋಡಿ, ದೆಹಲಿಯ ತೋಪ್ರಾ ಶಾಸನ ಅಂತ ಬರುತ್ತೆ. ದೆಹಲಿಯ ತೋಪ್ರಾ ಶಾಸನ, ದೆಹಲಿಯ ಮೀರತ್ ಸ್ತಂಭ ಶಾಸನ, ಆಮೇಲೆ ರಾಂಪೂರ್ವ ಸ್ತಂಭ ಶಾಸನ, ಅಲಹಾಬಾದ್ ನಲ್ಲಿ ಅಂದ್ರೆ ಕೌಸಂಬಿ ಸ್ಥಳ ಸ್ತಂಭ ಶಾಸನ, ಆಮೇಲೆ ಲೌರಿಯಾ ಅರಾರಜ್ ಮತ್ತೆ ಲೌರಿಯಾ ನಂದನ್ಗರ್ ಅಂತ ಕರಿತೀವಿ. ಇವು ಮುಖ್ಯ ಸ್ತಂಭ ಶಾಸನಗಳ ಬಗ್ಗೆ ಬರ್ತೀವಿ. ಗೌಣ ಸ್ತಂಭ ಶಾಸನಗಳು ಬರ್ತವೆ.
ರಾಂಚಿ ಸ್ತಂಭ ಶಾಸನ, ಸಾರಾನಾಥ್ ಸ್ತಂಭ ಶಾಸನ, ಅಲಹಾಬಾದ್ ಕೋಸಂಬಿ ಸ್ತಂಭ ಶಾಸನ. ಇವೆರಡು ನೆನ್ಪಿಟ್ಕೊಳ್ಳಿ. ಇವೆರಡಕ್ಕೆ ಒಂದು ಉತ್ತರ ಕೊಡ್ತಾನೆ. ಮುಖ್ಯ ಸ್ತಂಭ ಶಾಸನಗಳಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಇದು. ಯಾಕೆಂತಂದ್ರೆ ನಿಮ್ಗೆ ಮುಂದೆ ಅದು ಇಂಪಾರ್ಟೆಂಟ್ ಆಗತ್ತೆ ಗುಪ್ತರ ಕಾಲಕ್ಕೆ ಓದುವಾಗ, ಹಾಗಾಗಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ಮಹಮ್ಮದ್ ಬಿನ್ ತುಘಲಕ್ನ ಕಾಲಕ್ಕೆ ದೆಹಲಿಗೆ ಬಂದಂತ ದೆಹಲಿ ತೋಪ್ರಾ ಶಾಸನ ಇದು ಎಲ್ಲಿಂದ ಬಂತು ಏನು ಅನ್ನೋದನ್ನು ಕೂಡ ನಿಮಗೂ ಬರ್ತದೆ. ರಾಂಚಿ ಸ್ತಂಭ ಶಾಸನ, ಸ್ಮರಣಾರ್ಥ ಶಂಭ ಶಾಸನಗಳಿಂದ ರುಮಿಂಡೈ ಮತ್ತೆ ನೀಲಿ ಸಾಗರ್ ಶಾಸನ ಅಂತ ಕರಿತೀವಿ, ಅಥವಾ ನಿಗಾಲಿ ಸಾಗರ್ ಅಂತ ಕೂಡ ಕರೀತಾರೆ. ಇವೆರಡು ಸ್ಮರಣಾರ್ಥವಾಗಿ ಮಾಡಿದಂತಹ ಶಾಸನಗಳು. ಈ ರೀತಿ ಅಶೋಕನ ಶಾಸನಗಳ ಬಗ್ಗೆ ಹೇಳುವಾಗ ಯಾವ್ಯಾವ ಶಾಸನ ಏನೇನು ಹೇಳುತ್ತು ಅಂತನೂ ಕೂಡ ಎಕ್ಸಾಮ್ಸ್ ಅಲ್ಲಿ ಬಹಳ ಸರಿ ಬಂದಿದೆ. 1ನೇ ಬಂಡೆಗಲ್ಲು ಶಾಸನ ಹೇಳುತ್ತೆ ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಪ್ರಾಣಿ ಬಲಿ ಆಚರಣೆಗಳನ್ನ ನಿಷೇಧಿಸಬೇಕು. ಪ್ರಾಣಿ ಬಲಿ ನಿಷೇಧಿಸಲು ಹೇಳಿದಂತ ಶಾಸನ 1ನೇ ಮುಖ್ಯ ಬಂಡೆಗಲ್ಲು ಶಾಸನ. ಇನ್ನು 2ನೇ ಮುಖ್ಯ ಬಂಡೆಗಲ್ಲಲ್ಲಿ ಏನ್ ಮಾಡ್ತಾನೆ, ಮನುಷ್ಯರು ಪ್ರಾಣಿಗಳಿಗಾಗಿ ದೇಶಾದ್ಯಂತ ಆಸ್ಪತ್ರೆಗಳನ್ನ ಅಂದ್ರೆ ವೆಟರ್ನರಿ ಹಾಸ್ಪಿಟಲ್ಗಳನ್ನ ಮತ್ತು ಮನುಷ್ಯರಿಗಾಗಿ ಹಾಸ್ಪಿಟಲ್ಗಳನ್ನ ಕಟ್ಟಿದ್ದು, ಮತ್ತು ಪಾಶ್ಚಿಮಾತ್ಯ ದೇಶದಲ್ಲಿ ಚಿಕಿತ್ಸಾಲಯ ಕಟ್ಟಿಸಿದ ವಿವರಣೆ ಅಂತಂದ್ರೆ ವಾಯುವ್ಯ ಭಾರತದಲ್ಲಿ ಕಟ್ಟಿಸಿರೋ ವಿವರಣೆ ಕೂಡ ನಮ್ಗೆ ಇಲ್ಲಿ ಸಿಗತ್ತೆ. 1ನೇದು ಪ್ರಾಣಿ ಬಲಿ ರಕ್ಷಣೆ ಬಗ್ಗೆ ಹಿಂಗ್ ನೆನ್ಪಿಟ್ಕೊಳ್ಳಿ. ಪ್ರಾಣಿ ಬಲಿ ರಕ್ಷಣೆ ಮಾಡ್ಬೇಕು, ಅದಕ್ಕೋಸ್ಕರ ಒಂದು ಹಾಸ್ಪಿಟಲ್. 1ನೇದು ಪ್ರಾಣಿ ಬಲಿ, 2ನೇ ನಿಷೇಧ ಮಾಡ್ರಿ, 2ನೇದು ಪ್ರಾಣಿ ಬಲಿ ರಕ್ಷಣೆಗಾಗಿ ಹಾಸ್ಪಿಟಲ್ ಕಟ್ರಿ. ಈ ರೀತಿಯೇ. ಇನ್ನು 3ನೇದಾಗಿ ಏನು ಅಂತಂದ್ರೆ ಗುರು ಹಿರಿಯರಿಗೆ, ತಂದೆ ತಾಯಿಯರಿಗೆ ವಿಧೇಯತೆ ತೋರಿ, ಪ್ರಾಣಿಗಳಲ್ಲಿ ದಯೆ ಇರಬೇಕು, ಸತ್ಯವನ್ನೇ ನುಡಿಬೇಕು, ಈ ಮೂಲಕ ಸ್ವರ್ಗವನ್ನ ಸಾಧಿಸಬಹುದು. ನೋಡಿ, ಪ್ರಾಣಿಗಳನ್ನ ನೀವು ಆಚರಣೆಯನ್ನ ಅಂದ್ರೆ ಪ್ರಾಣಿ ಹತ್ಯೆಯನ್ನ ತಡಿಬೇಕು, 2ನೇದು ಹಾಸ್ಪಿಟಲ್ಗಳನ್ನ ಕಟ್ಟಬೇಕು, 3ನೇದಾಗಿ ಪ್ರಾಣಿಗಳಿಗೆ ದಯೆ ತೋರ್ಬೇಕು, ಮತ್ತು ಗುರು ಹಿರಿಯರಿಗೂ ಕೂಡ ನೀವು ಮಾಡಿ. ಈ ತರ 1, 2, 3 ನಲ್ಲಿ ನೆನ್ಪಿಟ್ಕೊಳ್ಳಿ. ಇನ್ನು 6ನೇ ಶಾಸನದ ಬಗ್ಗೆ ಇಲ್ಲಿ ವಿವರಣೆ ಬರುತ್ತೆ. ಅವನು ಹೇಳ್ತಾನೆ, ನನ್ನ ನೀವು ಯಾವಾಗ ಮೇಂಟೈನ್ ಅಂದ್ರೆ ಮೀಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ನಾನು ಭೋಜನವೇ ಮಾಡುತ್ತಿರಲಿ, ಅಂತಃಪುರದಲ್ಲಿರಲಿ, ಗೋಶಾಲೆಯಲ್ಲಿ, ಉದ್ಯಾನವನ, ಯಾವುದೇ ಸಮಯದಲ್ಲಿ ಪ್ರಜೆಗಳು ತಮ್ಮ ಕುಂದು ಕೊರತೆಗಳನ್ನ ಬಂದು ನನ್ನ ಹತ್ರ ಕೇಳ್ಕೋಬಹುದು ಅಂತ ಹೇಳಿದ್ದು 6ನೇ ಮುಖ್ಯ ಬಂಡೆಗಲ್ಲು ಶಾಸನ. ಇನ್ನು 7 ಮತ್ತು 12ರಲ್ಲಿ ಪರಮತ ಸಹಿಷ್ಣುತೆ, ಸರ್ವಧರ್ಮ ಸಮನ್ವಯತೆಗೆ ಇಲ್ಲಿ ಆದ್ಯತೆ ಕೊಟ್ಟಿದ್ದು 7 ಮತ್ತೆ 12ನೇ ಶಿಲಾಶಾಸನಗಳಲ್ಲಿ ಹೇಳಲ್ಪಟ್ಟಿತ್ತು ಅಂತ. ಇನ್ನು 11ನೇ ಶಿಲಾಶಾಸನ ಏನ್ ಹೇಳುತ್ತು ಅಂತ ನೋಡೋಣ. ಮಂಗಳ ಕಾರ್ಯ ಮಾಡುವುದು ನಿಷ್ಪ್ರಯೋಜಕ, ದಯೆ, ದಾನ, ಸತ್ಯ, ಶೌಚ, ಮಾರ್ಧವ ಸಂಪನ್ನತೆ ಇವುಗಳ ಆಚರಣೆಯಿಂದ ಲೋಕ ಅಭಿವೃದ್ಧಿ ಹೊಂದುತ್ತದೆ. ಇಹಲೋಕದಲ್ಲಿ ಸುಖ ಮತ್ತು ಪರಲೋಕದಲ್ಲಿ ಸದ್ಗತಿ ಅನ್ನೋ ವಿಚಾರಗಳನ್ನ 11ನೇ ಶಿಲಾಶಾಸನ ಹೇಳುತ್ತವೆ. 9ನೇ ಶಿಲಾಶಾಸನದಲ್ಲಿ ಸಂಸ್ಕಾರಗಳು ಕ್ಷುಲ್ಲಕವಾದವುಗಳು ಅಂತಲೂ ಕೂಡ ಹೇಳುತ್ತಾನೆ. 5ನೇ ಸ್ತಂಭ ಶಾಸನ ನೋಡಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾನೆ. ಪ್ರಾಣಿಗಳ ವಿಚಾರದಲ್ಲಿ ಗಿಳಿ, ಹೆಬ್ಬಾವು, ಮಂಗಗಳು, ಮುಳ್ಳೊಂದಿ, ಖಡ್ಗಾಮೃಗ ಮುಂತಾದ ಪ್ರಾಣಿಗಳನ್ನು ಯಾವುದೇ ಸಂದರ್ಭದಲ್ಲೂ ಕೊಲ್ಲಬಾರದು. ವರ್ಷದ ಕೆಲವು ದಿನಗಳ ಕಾಲ ಮೀನು ಹಿಡಿಯಬಾರದು, ಪ್ರಾಣಿ ವಧೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾನೆ. ಕೆಲವು ತಿಂಗಳುಗಳ ಕಾಲ, ಇದು ಇಂಪಾರ್ಟೆಂಟ್, ಯಾಕಂದ್ರೆ ಆಹಾರ ಖಾದ್ಯಗಳಿಗೆ ಕೆಲವೊಂದಕ್ಕೆ ಫ್ರೀ ಕೊಟ್ಟಿಯಾನೆ. ಇನ್ನು 4ನೇ ವಿಚಾರದ ಬಂದ್ರೆ ರಾಜ್ಯಪಾಲರುಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟು ಪ್ರಾದೇಶಿಕ ಆಡಳಿತದಲ್ಲಿ ಸ್ವಾತಂತ್ರ್ಯತೆ ಅಂತಂದವ್ರು ಇವರು. ಇನ್ನು 7ನೇದರಲ್ಲಿ ನೀವು ನೋಡಿದರೆ ಕಲ್ಯಾಣ ಕಾರ್ಯಗಳು ರಸ್ತೆಯುದ್ದಕ್ಕೂ ನಡಿಬೇಕು, ಮರಗಳನ್ನ ನಡೆಸಿದ್ದೇನೆ, ಮಾವಿನ ತೋಪುಗಳು ಪ್ರತಿ 9 ಮೈಲಿಗಲ್ಲುಗಳಿಗೆ ಬಾವಿಗಳನ್ನ ವಿಶ್ರಾಂತಿ ಗುರುಗಳನ್ನ ನಿರ್ಮಿಸಿದಂತೆ ಕೆತ್ತಿಸ್ತಾನೆ. ನೆನ್ಪಿಟ್ಕೊಳ್ಳಿ. 7ನೇ ಸ್ತಂಭಶಾಸನ ಅಂದ್ರೆ ನಿಮ್ಗೆ ನೆನಪು ಬರಬೇಕು ಸಾಲು ಮರದ ತಿಮ್ಮಕ್ಕ, 7 ನಂಬರ್ ನೆನ್ಪಿಟ್ಕೊಂಬಿಡಿ. ಅವಾಗ ನಿಮ್ಗೆ ಸಾಲು ಮರಗಳು ನಡೆಸಿದ್ದು, ಆಸ್ಪತ್ರೆಗಳನ್ನ ಕಟ್ಟಿದ್ದು, ಇವೆಲ್ಲ 7 ನಂಬರ್. ಸಾಲು ಮರದ ತಿಮ್ಮಕ್ಕ 7 ಅಂತ ನೆನ್ಪಿಟ್ಕೊಳ್ಳಿ, ಇದು ಬರುತ್ತೆ ನಿಮ್ಗೆ. ಇನ್ನು 1ನೇ ಕಳಿಂಗ ಶಾಸನ ಬರುತ್ತೆ. 1ನೇ ಪ್ರತ್ಯೇಕ ಬಂಡೆಗಲ್ಲು ಶಾಸನ ಅಂತ ಮಾಡಿದ್ದಾರೆ. ಎಲ್ಲ ಮನುಷ್ಯರು ನನ್ನ ಮಕ್ಕಳೇ ಸರಿ, ಆದ್ರೆ ನನ್ನ ಮಕ್ಕಳಿಗೋಸ್ಕರ ಇಹಲೋಕ ಪರಲೋಕದಲ್ಲಿ ಹೇಗೆ ಸಮೃದ್ಧಿ ಮತ್ತೆ ಸಂತೋಷವನ್ನು ಬಯಸುತ್ತದೆಯೋ ಹಾಗೆಯೇ ನನ್ನ ಪ್ರಜೆಗಳಿಗೆ ಅದನ್ನ ಬಯಸುತ್ತೇನೆ ಅಂತ ಕೂಡ ಆತ ಪ್ರಜೆಗಳ ಬಗ್ಗೆ ತುಂಬಾ ಸಾಂತ್ವನದ ನುಡಿಗಳನ್ನು ಹೇಳಿದ್ದು ಕೂಡ ಎಲ್ಲಿ. ಇನ್ನು 13ರಲ್ಲಿ ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. 261ರಲ್ಲಿ ಕಳಿಂಗ ಯುದ್ಧನ ಮಾಡಿದ್ರ ಬಗ್ಗೆ ಮತ್ತೆ ಧರ್ಮ ಮಹಾಮಾತ್ರರ ನೇಮಕದ ಬಗ್ಗೆ ಕೂಡ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಹಂಗಾಗಿ ಕಂಪ್ಲೀಟ್ ಆಗಿ ನೋಡಿ ಈ ಶಾಸನಗಳು ಮತ್ತು ಅವನ ವಿವರಣೆಗಳನ್ನ ಇದಿಷ್ಟು ನೆನ್ಪಿಟ್ಕೊಂಡ್ರೆ ಮೋಸ್ಟ್ಲಿ ನಿಮ್ಗೆ ಈ ಪರೀಕ್ಷೆನಲ್ಲಿ ಗೆಲ್ಬಹುದು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಮಾಡೋಣ. ಕ್ವಶನ್ ನಂಬರ್ 25 ನಲ್ಲಿ 2016ರಲ್ಲಿ ಕೇಳಿರೋ ಪ್ರಶ್ನೆ ಇದು. ನೋಡಿ ಏನ್ ಹೇಳುತ್ತೆ, ಸಾಂಚಿಯಲ್ಲಿ 9 ಬೃಹತ್ ಗಾತ್ರದ ಸೂಪಗಳಿದ್ದು ಅವೆಲ್ಲವೂ ಕೂಡ ಉತ್ತಮ ಸಂರಕ್ಷಿತ ಸ್ಥಿತಿಯಲ್ಲಿವೆ ಅಂತ ಹಾಕಿದ್ದಾರೆ. ಉತ್ತಮ ಸಂರಕ್ಷಿತ ಸ್ಥಿತಿಯಲ್ಲಿವೆ ಅಂತ, ಇದೇ ರಾಂಗು. 9 ಇದಾವೆ ಅನ್ನೋದು ಕೂಡ ರಾಂಗೆ. ಇನ್ನು ಈ ಬೃಹತ್ ಸ್ತೂಪವನ್ನು ಮೂಲತಃ ಅಶೋಕ ನಿರ್ಮಿಸಿದನು ಇದೆ. ಹಂಗಾಗಿ ಎ ಸರಿ, ಆರ್ ತಪ್ಪಾಗಿದೆ. ಇದು ನಿಮ್ಗೆ ನೆನಪರ್ದು. ಬುದ್ಧರ ಒಂದು ನಿಮ್ಗೆ ಗೌತಮ ಅದು
ಗುಪ್ತರ ಕಾಲ ಬಂದ್ರೆ ಅವಾಗ ನಿಮ್ಗೆ ಸಾಂಚಿ ಸ್ತೂಪದ ಬಗ್ಗೆ ಹೇಳ್ತೀನಿ. ಸೊ ಓಕೆ, ನೆಕ್ಸ್ಟ್ ಬರೋಣ ಮುಂದಿನ ಇದ್ರಲ್ಲಿ. ಈ ಕೆಳಗಿನ ಅರಸರನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಬೇರೆ ಬೇರೆ ಸಾಮ್ರಾಜ್ಯರು ಕೊಟ್ಟಾಗ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಬೃಹದ್ರಥ ಇದು ಏನಿಲ್ಲ, ಬೇರೆ ಬೇರೆ ಸಾಮ್ರಾಜ್ಯ ಕೊಟ್ಟಿರೋದ್ರಿಂದ ಬಹಳ ಈಸಿಯಾಗಿ ಇದನ್ನ ಡಿವೈಡ್ ಮಾಡ್ಬೋದು ನೀವು. ಅವ್ರ ಕಾಲ ನೆನಪಿರ್ಬೇಕು ಅಂತ ಏನಿಲ್ಲ. ಬೃಹದ್ರಥ ಮೌರ್ಯ ಸಾಮ್ರಾಜ್ಯ. ನೆಕ್ಸ್ಟ್ ಬರೋದು ದೇವಭೂತಿ, ಹೌದಾ? ಮೌರ್ಯ ಸಾಮ್ರಾಜ್ಯವನ್ನ ಹೊಡೆದ ನಂತರದಲ್ಲಿ ಬಂದದ್ದು ನಮ್ಗೆ ದಕ್ಷಿಣ ಭಾರತದಲ್ಲಿ ಅದೇ ಪುಷ್ಯಮಿತ್ರ ಶೃಂಗನ ಒಂದು ಸಾಮ್ರಾಜ್ಯ, ಅದರಲ್ಲಿ ದೇವಭೂತಿ ಬರ್ತಾನೆ. ಅದಾದ ಮೇಲೆ ನಮ್ಗೆ ಕಣ್ವ ಸಾಮ್ರಾಜ್ಯ ಬರುತ್ತೆ. ಕಣ್ವದಲ್ಲಿ ವಾಸುದೇವ, ಕಣ್ವರನ್ನ ಹೊಡೆದು ಅಧಿಕಾರಕ್ಕೆ ಬಂದವನೇ ಯಾರು? ಶಾತವಾಹನರು. ಹಂಗಾಗಿ ಅಲ್ಲಿ ಪುಳುಮಾಯಿ ಶಾತವಾಹನರಲ್ಲಿ ಬರ್ತಾನೆ. ಹಂಗಾಗಿ ನಮ್ಗೆ ಫಸ್ಟ್ ಮೌರ್ಯ ಬರ್ತಾರ, ಮೌರ್ಯರನ್ನ ಹೊಡೆದು ಬಂದದ್ದು ಶುಂಗರು, ಶುಂಗರನ್ನ ಹೊಡೆದು ಬಂದವರು ಕಣ್ವರು, ಕಣ್ವರನ್ನ ಹೊಡೆದು ಬಂದವರು ಯಾರು? ಶಾತವಾಹನರು. ಹಿಂಗ್ ಇವನ್ 4 ಸಾಮ್ರಾಜ್ಯ ಕೊಟ್ಟಿದ್ದಾನೆ. ಹಾಗಾಗಿ ನಿಮ್ಗೆ ಇದಕ್ಕೆ ಡೇಟ್ ಬೇಕು ಅಂತ ಏನಿಲ್ಲ, ಯಾವ ಸಾಮ್ರಾಜ್ಯ ಆದ ನಂತರ ಯಾವ್ದು ಬಂತು ಅಂತ ಕೂಡ ಹೇಳ್ಬೇಕು. ಆದ್ರೂ ಡೇಟ್ ನಿಮಗೆ ಹೇಳ್ಬೇಕು ಅಂದ್ರೆ ಬೃಹದ್ರಥ ಕ್ರಿಸ್ತಪೂರ್ವ 5ನೇ ಶತಮಾನ, ದೇವಭೂತಿ ಕ್ರಿಸ್ತಪೂರ್ವ 83ರಿಂದ 75, ವಾಸುದೇವ 75ರಿಂದ 66. ಇದು ಒಂದೇ ಕ್ರಿಸ್ತಶಕ. ಪುಲ್ಮಾಯಿ, ವಸಿಷ್ಠ ಪುತ್ರ ಪುಲ್ಮಾಯಿ 85ರಿಂದ 125ರಲ್ಲಿ ಆತ ಅಧಿಕಾರವನ್ನ ಮಾಡ್ತಾನೆ. ಓಕೆ, ಸೊ ನೆಕ್ಸ್ಟ್ ಬರೋಣ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. 2017ರಲ್ಲಿ ಕೇಳಿದಾರಲ್ಲ, ಒಳ್ಳೆ ಪ್ರಶ್ನೆ ಇದೆ. 2017 ಉಗ್ರಸೇನ ಮಹಾಪದ್ಮಾನಂದ ನಮನಂದರನ್ನ ಹೊಡೆದಾಕಿದ್ರು ಅಂತ ಹೇಳ್ತೀವಲ್ಲ, ಹಾಗೆ ಅವನ ಮಕ್ಕಳು ಅವನ ದಮನೀಯ ಆಡಳಿತ, ಕೆಳವರ್ಗದ ಹುಟ್ಟಿನಿಂದ ಅವರು ಪ್ರಸಿದ್ಧಿ ಹೊಂದಿರಲಿಲ್ಲ. ನಂದರ ಆಡಳಿತವನ್ನ ನಮ್ಮಲ್ಲಿ ಇಷ್ಟಪಡಲಿ, ಯಾಕೆಂದ್ರೆ ಆ ನಂದರ ಮೂಲದಲ್ಲಿ ಅವರು ಕೆಳಜಾತಿಗೆ ಸಂಬಂಧಪಟ್ಟವರು ಅನ್ನುವಂಥ ಕೆಲವರು ಇತಿಹಾಸ ತಜ್ಞರು ಉಲ್ಲೇಖ ಮಾಡಿದ್ದಾರೆ. ಹಂಗಾಗಿ ಅದು ಪ್ರಸಿದ್ಧಿ ಆಗ್ಲಿಲ್ಲ ಅಂತ ಕೆಲವರು ಹೇಳುತ್ತಾರೆ. ಇನ್ನು ಕ್ರಿಸ್ತಪೂರ್ವ 322ರಲ್ಲಿ ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನ ಸಹಾಯದಿಂದ ನಂದ ಸಂತತಿಯನ್ನು ಕೊನೆಗಾಣಿಸಿದ. ಹಂಗಾಗಿ ಏನು ರೈಟ್ ಇದೆ, 6 ರೈಟ್ ಇದೆ. ಆಮೇಲೆ ಇದು ಹೇಗೆ ಸರಿಯಾದ ವಿವರಣೆಯೂ ಕೂಡ ಅಲ್ಲ ಅಂತ ಕೂಡ ಹೇಳಿದ್ದಾನೆ. ಓಕೆ, ನಂದ ಸಂತತಿಯನ್ನು ಕೊನೆಗಾಣಿಸಿದ ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನ ಇದೇನೋ ಬಂತು ಸರಿ, ಆದ್ರೆ ಇಲ್ಲಿ ಉಗ್ರಸೇನ ಮತ್ತು ಉಗ್ರಸೇನ ಮಹಾಪದ್ಮಾನಂದ ಅಂತಿದೆಯಲ್ಲ, ಅದು ತಪ್ಪಾಗತ್ತೆ. ಯಾಕಂದ್ರೆ ಅವಾಗ ಧನಾನಂದ ಇದ್ದಂತ ಕಾಲಕ್ಕೆ ಅವನು ಹೊಡೆದಾಕಿದ್ದು ಅಂತ. ಹೀಗಾಗಿ ನವನಂದರ ಇತಿಹಾಸವನ್ನು ನೀವು ನೋಡೋದಾದ್ರೆ ನೋಡಿ, ಮಗಧದಲ್ಲಿ ನಂದರು 9 ಜನ, ಸ್ಥಾಪಕನಾಗಿ ಬಂದವನು ಮಹಾಪದ್ಮಾನಂದ, ಆಮೇಲೆ ಪಾಂಡುಕ, ಪಾಂಡುಗತಿ, ಭೂತಪಾಲ, ರಾಜ್ಯಪಾಲ, ಗೋವಿಶಂಕ, ದಶಸಿದ್ಧಿಕ, ಕೈವಾರ್ತ, ಅದಾದ್ಮೇಲೆ ಬಂದವನು ಧನಾನಂದ. ಹಾಗಾಗಿ ಸ್ಥಾಪಕ ಇವನು, ಕೊನೆಯ ರಾಜ ಧನಾನಂದ ಬರ್ತಾನೆ. ಇದು ನವನಂದರ ವಿಚಾರ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. ಶಾಸನಗಳ ಬಗ್ಗೆ ನೋಡಿ, ಮತ್ತೆ ಕೇಳಿದ್ದಾರೆ ನಿಮ್ಗೆ. 2018ರಲ್ಲಿ ಅಶೋಕನ ದೊರೆತ ಶಾಸನಗಳು ಇವ ಬ್ರಾಹ್ಮಿ, ಕರೋಸ್ಟಿ, ಅರಾಮಿಕ್, ಗ್ರೀಕ್. ಓಕೆ, ಇದು ನಮ್ಗೆ ರೈಟ್ ಆಗತ್ತೆ. ಈಗ ತಾನೇ ನಿಮ್ಗೆ ಇದನ್ನು ಹೇಳಿದಿರಿ. ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಬ್ರಹ್ಮಗಿರಿ ಶಾಸನದ ಬಗ್ಗೆ ಕೇಳಿದ್ದಾರೆ ನೋಡಿ. ಬ್ರಹ್ಮಗಿರಿ ಶಾಸನವನ್ನ ಕೊರೆದ ಬರಹಗಾರ ಯಾರು? 2018ರಲ್ಲಿ ಇದು ಚಪಡ. ಅಶೋಕನ ದಕ್ಷಿಣ ಭಾರತದ ಶಾಸನಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಬರೆಸಿದಂತಹ ಒಂದು ಸಾರ್ಥಕತೆ ಚಪಡನಿಗೆ ಸಲ್ಲತ್ತೆ. ಬ್ರಹ್ಮಗಿರಿ ಶಾಸನ ಎಲ್ಲಿ ಬರುತ್ತೆ? ಚಿತ್ರದುರ್ಗ ಜಿಲ್ಲೆ ಮೊಣಕಾಲ್ಮೂರು ತಾಲೂಕಲ್ಲಿ ಬರ್ತಕ್ಕಂಥದ್ದು, ಬಹಳ ಸಮೀಪದಲ್ಲಿ. ಯಾವ ಭಾಷೆಯಲ್ಲಿ? ಬ್ರಾಹ್ಮಿ ಲಿಪಿಯಲ್ಲಿತ್ತು, ಪ್ರಾಕೃತ ಭಾಷೆಯಲ್ಲಿತ್ತಿದ್ದು. ಓಕೆ, ಲಿಪಿ ಮತ್ತೆ ಭಾಷೆಗಳಲ್ಲಿ ವ್ಯತ್ಯಾಸ ಬರ್ತದೆ, ಅದನ್ನು ಕೂಡ ನೀವು ನೋಡ್ಕೋಬೇಕು. ಇದನ್ನ 1891 ಅಂತ ಕಾಣಿಸುತ್ತೆ, ಅವಾಗ BL ರೈಸ್ ಅವರು ಇದನ್ನ ಸಂಶೋಧನೆ ಮಾಡಿದ್ರು. ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಸಾಹಿತ್ಯ ನಾವು ನೋಡಿದೀವಿ. ನಮ್ಗೆ ಕನ್ನಡ ಸಾಹಿತ್ಯ ಪ್ರಶಸ್ತಿಯನ್ನ ನಾವು ಅತಿ ಪ್ರಾಚೀನ ಸಾಹಿತ್ಯದ ಆಧಾರಗಳನ್ನ ಸಬ್ಮಿಟ್ ಮಾಡುವಾಗ ಇದೇ ಬ್ರಹ್ಮಗಿರಿ ಶಾಸನದಲ್ಲಿ ಒಂದು ಕನ್ನಡ ಪದದ ಬಗ್ಗೆ ಉಲ್ಲೇಖ ಆಯ್ತು, ಇಸಿಲ ಅಂತ. ಇಸಿಲ ಅನ್ನುವ ಕನ್ನಡ ಪದ, ಇಸಿಲ ಅಂತಂದ್ರೆ ಕೋಟೆ ಅಂತ ಕರಿತೀವಿ. ಓಕೆ, ಆ ಕಾಲಕ್ಕೆ ಕೋಟೆಯ ವಿಚಾರದಲ್ಲಿ ಇಸಿಲ ಅನ್ನೋ ಪದವನ್ನ ಇಲ್ಲಿ ಬಳಸಲಾಗಿತ್ತು ಅನ್ನೋದು ಕೂಡ ನಾವು ಆವಾಗಿನ ಕಾಲಕ್ಕೆ ಸಬ್ಮಿಟ್ ಮಾಡಿದ ಆಧಾರಗಳಲ್ಲಿ ನೋಡಿದಾಗ ಬ್ರಹ್ಮಗಿರಿ ಶಾಸನದಲ್ಲಿ ಮೊದಲ ಕನ್ನಡ ಪದ ನಮ್ಗೆ ಸಿಗತ್ತೆ. ನೆಕ್ಸ್ಟ್ ಬರೋಣ ನೋಡಿ. 2018ರಲ್ಲಿ ಕೇಳಿರೋ ಪ್ರಶ್ನೆ ಇದೆ. 2018ನಲ್ಲಿ ಏನ್ ಕೇಳಿದ್ದ ನೋಡಿ, ಮೆಗಾಸ್ತಾನಿಸನು ಭಾರತೀಯರನ್ನ 7 ಸ್ತರಗಳಲ್ಲಿ ವಿಭಜಿಸಿದ್ದಾನೆ. ಇದು ರೈಟ್. ನೆಕ್ಸ್ಟ್, ಅರ್ಥಶಾಸ್ತ್ರವು ಕೂಲಿಯಾಳು, ಜೀತದಾಳು, ಗುಲಾಮರನ್ನ ಉಲ್ಲೇಖಿಸುತ್ತದೆ. ಇದು ರೈಟ್. ಆದ್ರೆ 2 ಸರಿಯಾಗಿವೆ, ಆದ್ರೆ ಹೇಗೆ ಸರಿಯಾದ ವಿವರಣೆ ಇದು ಆಗಲ್ಲ. ಯಾಕೆ ಅಂತಂದ್ರೆ 7 ಸ್ತರಗಳಲ್ಲಿ ಅವನು ಯಾರ್ಯಾರನ್ನ ಗುರುತಿಸಿದ್ನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಹಂಗಾಗಿ ಈ ಮೆಗಾಸ್ತಾನಿಸ್ ಭಾರತೀಯರನ್ನ 7 ಸ್ತರಗಳಲ್ಲಿ ವಿಭಜಿಸಿದ್ದಾನೆ ಸರಿ. ಇವ್ರು ಇಲ್ಲಿ ಕೊಟ್ಟಿರೋದು ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ಇಂದ ಹಿಡಿದ್ಬಿಟ್ಟು ಉದ್ಯೋಗದಲ್ಲಿ ಯಾರ್ಯಾರನ್ನ ಡಿವೈಡ್ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಅದು ನಮ್ಗೆ
ಹೇಳತ್ತೆ. ಮೆಗಾಸ್ತಾನಿಸ್ ಬರೆದದ್ದು ಇಂಡಿಕಾ, ಇದು ಅರ್ಥಶಾಸ್ತ್ರ ಬರೆದದ್ದು ಕೌಟಿಲ್ಯ. ಹಂಗಾಗಿ ಇವರಿಬ್ಬರಿಗೂ ಕೂಡ ಇಲ್ಲಿ ಸಮಾನಾಂತರತೆ ಬರಲ್ಲ. ನೆಕ್ಸ್ಟ್ ಬರೋಣ 43. 2018ರಲ್ಲಿ ಕೇಳಿರುವಂತದ್ದು, ಅಶೋಕನ ಧಮ್ಮದ ಪ್ರಮುಖ ಅಂಶವೆಂದರೆ ಅಹಿಂಸೆ. ಅಶೋಕನ ಧಮ್ಮ ನೀತಿ ಮುಖ್ಯ ವಿಚಾರಣೆ ಅಹಿಂಸೆ ಆಗಿತ್ತು. ಅಶೋಕನು ತನ್ನ ಪಟ್ಟಾಭಿಷೇಕವಾದ 10 ವರ್ಷಗಳನ್ನು ಕೊಟ್ಟಿದೆ ನೋಡಿ ಇಲ್ಲಿ, ಇದು ಇಂಪಾರ್ಟೆಂಟ್ ನಿಮ್ಗೆ. 10 ವರ್ಷಗಳ ನಂತರ ಧಮ್ಮ ಮಹಾಮಾತ್ರ ಎಂಬ ವಿಶೇಷ ವರ್ಗವನ್ನ ಹುಟ್ಟು ಹಾಕದ ಅಂತ. ಹಂಗಾಗಿ ರೈಟ್ ಸ್ಟೇಟ್ಮೆಂಟು, ಇದು ತಪ್ಪಾದಂತ ಸ್ಟೇಟ್ಮೆಂಟ್. ಓಕೆ, ಯಾಕಂದ್ರೆ ಅಶೋಕ 261 ನಂತರ ಇದನ್ನು ಮಾಡ್ದ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ಅದಕ್ಕೆ ನಿಮಗೆ ಅಶೋಕನ ಧರ್ಮ ಪ್ರಚಾರಕರ ಬಗ್ಗೆ ಏನಾರು ಪ್ರಶ್ನೆಗಳನ್ನು ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಮಜ್ಜಮ ಅಂತ ಬಂದವನು ಹಿಮಾಚಲ ಪ್ರದೇಶದಲ್ಲಿ ಬರ್ತಾನೆ. ಮಜ್ಜಂತಿಕ ಅಂದ್ರೆ ಕಾಶ್ಮೀರ ಮತ್ತೆ ಗಾಂಧಾರಕ್ಕೆ ಹೋದವನು. ಮಹಾರಕ್ಷಿತ ಅಂದ್ರೆ ಗ್ರೀಕ್ ದೇಶಕ್ಕೆ ಬರ್ತಾನೆ. ಮಹಾಧರ್ಮ ರಕ್ಷಿತ ಅಂದ್ರೆ ಮಹಾರಾಷ್ಟ್ರ. ನಮಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆ ಕೇಳ್ತಾರೆ. ರಕ್ಷಿತ ಈತ ವನವಾಸಿ ಅಥವಾ ಬನವಾಸಿ ಉತ್ತರ ಕನ್ನಡಕ್ಕೆ ಬಂದಿದ್ದ. ಮಹದೇವ ಬಂದಿದ್ದ ಈತ ಕರ್ನಾಟಕದಲ್ಲಿ ಮಹಿಷ ಮಂಡಲ ಮೈಸೂರಿಗೆ ಬಂದವನು. ಇವರಿಬ್ರು ಕೂಡ ನಿಮ್ಗೆ ಯಾವಾಗಲೂ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೋನ ಮತ್ತು ಉತ್ತರಕ್ಕೆ ಬರ್ಮಾ. ಇನ್ನು ಮಹೇಂದ್ರ ಮತ್ತು ಸಂಗಮಿತ್ರ ಶ್ರೀಲಂಕಾಕ್ಕೆ, ಇದನ್ನು ಕೂಡ ಬಹಳ ಸರಿ ಕೇಳ್ತಾರೆ. ಧರ್ಮ ರಕ್ಷಿತ ಅಪರಾಂತಕ್ಕೆ ಕೂಡ ಹೋದಂತವ್ರು ಇವರು ಅಶೋಕನ ಕಾಲದ ಪ್ರಮುಖ ಧರ್ಮ ಪ್ರಚಾರಕರು. ಇದು ಲಿಸ್ಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಬಹಳಷ್ಟು ಪ್ರಶ್ನೆಗೆ ಉತ್ತರ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಏನ್ ಹೇಳತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೆಳಗೆ ನೀಡಲಾಗಿರ್ತಕ್ಕಂತ ಹೇಳಿಕೆಗಳಲ್ಲಿ ಏನು ನೋಡಿ ಅಂತ ಹೇಳ್ತಾರೆ. ನೋಡಿ, ಸಾಂಚಿ ಮತ್ತೆ ಅಮರಾವತಿ ಬೌದ್ಧ ವಿಹಾರಗಳು 12 ಮತ್ತೆ 13ನೇ ಶತಮಾನದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೊಂದಿದ್ದವು ಅಂತಿದೆ. ಇದು ರೈಟ್ ನಮ್ಗೆ. ನೆಕ್ಸ್ಟ್, ವಾಯುವ್ಯ ಭಾಗದ ಸಿಂಧ್ ನಲ್ಲಿ ಬೌದ್ಧ ಧರ್ಮ ಪ್ರಾಬಲ್ಯ ಹೊಂದಿದ್ದನ್ನು ಚಾಚ್ನಾಮ ಅಂತ ಕರಿತೀವಿ. ಇದು ಉಲ್ಲೇಖಿಸುತ್ತೆ ಅಂತಿದೆ. ಚಾಚ್ನಾಮ ಸರಿ. ಮಧ್ಯಕಾಲೀನ ಭಾರತದ ಇತಿಹಾಸದ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಗ್ರಂಥ ಇದು ಚಾಚ್ನಾಮ. ಸಾಂಚಿ ಇದು ಕೂಡ ಹೌದು, ಎರಡೂ ರೆಡಿನೇ. ಬಟ್ ಹೇಗೆ ಸರಿಯಾದ ವಿವರಣೆ ಇದಲ್ಲ. ಯಾಕೆ ಅಂತಂದ್ರೆ ಚಾಚ್ನಾಮ ಬರೋದು ಮಧ್ಯಕಾಲೀನ ಭಾರತ ಇತಿಹಾಸವನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಇದು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಸಾಂಚಿ ಮತ್ತೆ ಅಮರಾವತಿ ಬೌದ್ಧ ಶಿಲ್ಪಗಳ ಬಗ್ಗೆ. ಯಾಕೆಂದ್ರೆ ಸಾಂಚಿ ನಿಮಗೆ ಗೊತ್ತಿದೆ ಗುಪ್ತರ ಕಾಲದ್ದು, ಅಮರಾವತಿ ಬಂದ್ರೆ ಅದು ಶಾತವಾಹನರ ಕಾಲದ್ದು. ಹಂಗಾಗಿ ಅವರ ಇತಿಹಾಸದ ಪ್ರಾಬಲ್ಯಗಳನ್ನ ಹೇಳುತ್ತೆ. ಬಟ್ ಆ ಇತಿಹಾಸದ ಪ್ರಾಬಲ್ಯವನ್ನ ಚಾಚ್ನಾಮ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಅದು ರಜಪೂತರ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಇಲ್ಲಿ ಇದು ಕೂಡ ಕೇಳಿದ್ರು, ತುಂಬಾ ಇಂಪಾರ್ಟೆಂಟ್. 2024ರಲ್ಲಿ ಪ್ರಶ್ನೆ. ಬೌದ್ಧ ಗ್ರಂಥಗಳ ಪ್ರಕಾರ ಯಾರು ಮೌರ್ಯ ಚಕ್ರವರ್ತಿ ಅಶೋಕನ ಮಡದಿಯಾಗಿದ್ದರು? ಹೆಂಡತಿ ಯಾರ್ಯಾರು ಅಂತ. ಅಸಂಧಿಮಿತ್ರ, ತಿಸ್ಸರಕಿತ, ಜನಪದ ಕಲ್ಯಾಣಿ, ಸುಭದ್ರಾಂಗಿ ಅಂತ ಕೂಡ ಕೊಟ್ಟಿದ್ದು. ಸುಭದ್ರಾಂಗಿ ನೆನ್ಪಿಟ್ಕೊಳ್ಳಿ, ಇವಳು ಅಶೋಕನ ತಾಯಿ. ಹಂಗಾಗಿ ಥರ್ಡ್ ಇರೋ ಆಪ್ಷನ್ಸ್ ನೀವು ತೆಗೆದಾಕ್ಬೇಕಾಗತ್ತೆ. ಇಲ್ಲಿ ಥರ್ಡ್ ಇರೋ ಆಪ್ಷನ್ ಅಂದ್ರೆ ಇದನ್ನು ತೆಗಿಬಹುದು, ಇದನ್ನು ತೆಗಿಬಹುದು, ಇದನ್ನು ತೆಗಿಬಹುದು. ಇದು ಒಂದು ನಿಮ್ಗೆ ಬರೀ ಅವನ ತಾಯಿ ಹೆಸರು ನೆನ್ಪಿಟ್ಕೊಂಡ್ರೆ ಸಾಕು, ಮಡದಿಯರ ವಿಚಾರ ಸಿಗುತ್ತೆ. ಅಶೋಕನ ಮಡದಿಯರಲ್ಲಿ ದೇವಿ ಹೆಸರು ಇದೆ, ಕಾರ್ವಾಕಿ ಬರ್ತಾಳೆ, ಪದ್ಮಾವತಿ ಬರ್ತಾಳೆ, ಅಸಂಧಿ ಮಿತ್ರೆ ಮತ್ತು ತಿಸ್ಸರಕಿತ ಅಂತ. ಅಶೋಕನಿಗೆ ಅವತ್ತು 5 ಜನ ಮಡದಿಯರು ಇದ್ರು. 5 ಜನ ಮಡದಿಯರ ವಿವರಗಳು ನಮ್ಗೆ ಬೌದ್ಧ ಗ್ರಂಥಗಳಲ್ಲೂ ಕೂಡ ಎಕ್ಸ್ಪ್ಲೈನ್ ಸಿಗತ್ತೆ. ದೇವಿ, ಕಾರ್ವಾಕಿ, ಪದ್ಮಾವತಿ, ಅಸಂಧಿ ಮಿತ್ರೆ ಮತ್ತು ತಿಸ್ಸರಕಿತ ಅಂತ ಕೂಡ ಇದನ್ನ ಕರಿತೀವಿ. ಸೊ ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆ ಏನ್ ಹೇಳುತ್ತೆ ಅಂತ ಹೇಳಿ. 2024ರಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿ ನೋಡಿ. ಮೌರ್ಯರ ನಂತರದ ಕಾಲದಲ್ಲಿ ತೊಚಾರಿಯನ್ಗಳು ಎಂದು ಯಾರನ್ನು ಕರೆಯುತ್ತಾರೆ ಅಂತ 2024ರಲ್ಲಿ. ತೊಚಾರಿಯನ್ಗಳು ಅಂದ್ರೆ ಶುಂಗರ್ಗೆ ತೊಚಾರಿಯನ್ಗಳು ಅಂತ ಕರೀತಾರೆ. ಏನು ತೊಚಾರಿಯನ್ ಅನ್ನೋ ಪದದ ಅರ್ಥ ಅಂದ್ರೆ ಇಂಡೋ ಯುರೋಪಿಯನ್ ಮೂಲದವರು ಅಂತ. ಈ ಇಂಡೋ ಯುರೋಪಿಯನ್ ಮೂಲದ ಜನರನ್ನ ಟೋಕಾರಿಯನ್ನರು ಅಥವಾ ತೊಚಾರಿಯನ್ನರು ಅಂತ ಕರೀತಾ ಇದ್ರು. ಪ್ರಾಚೀನ ಕಾಲದ ಈ ತಾರಿಮ್ ಜಲಾನಯನ ಪ್ರದೇಶದಿಂದ ವಲಸೆಗೊಂಡು ಭಾರತದ ಮಧ್ಯ ಭಾರತ ಅಂದ್ರೆ ವಾಯು ಭಾರತದಿಂದ ಮಧ್ಯ ಭಾರತದವರೆಗೆ ಆಡಳಿತವನ್ನು ಮಾಡಿದಿರ್ತಕ್ಕಂಥ ಜನರು. ಏನ್ ನಮ್ಗೆ ಚೀನಾದಿಂದ ವಲಸೆ ಬಂದಂತ 5 ಪಂಗಡಗಳಲ್ಲಿ ಯೂಚಿ ಪಂಗಡಗಳೇನಿತ್ತು, ಯೂಚಿ ಪಂಗಡದ ಅಲೆಮಾರಿ ಪಂಗಡಗಳಲ್ಲಿ ಇವರು ಕೂಡ ತೊಚಾರಿಯನ್ ಪಂಗಡ ಕೂಡ ಒಂದು. ಹಂಗಾಗಿ ಕುಶಾನರು ಯೂಚಿ ಪಂಗಡದ ವರ್ಗದಿಂದ ಬಂದಂತವ್ರು. ಇವ್ರ ಬಗ್ಗೆ 6 ಮತ್ತು 8ನೇ ಶತಮಾನದಲ್ಲಿ ದೊರೆತಂತ ಹಸ್ತಪ್ರತಿಗಳಿಂದ ಈ ತೊಚಾರಿಯನ್ ಮೂಲದ ಬಗ್ಗೆ ನಮ್ಮಲ್ಲಿ ಎಕ್ಸ್ಪ್ಲನೇಷನ್ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇದುವರೆಗೂ ನಮ್ಗೆ ಕೆಸೆಟ್ ಅಲ್ಲಿ ಕೇಳಿರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು. ಸ್ನೇಹಿತರೆ, ಇಂಥ ಪ್ರಮುಖವಾದ ವಿಚಾರಗಳನ್ನ ನಿಮ್ಗೆ ಹೇಳಲಿಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ಹಾಗೆ ಮರಿಬೇಡಿ, ಕಾಣ್ತಾರ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅತ್ಯುತ್ತಮ ವಿವರಗಳನ್ನು
ನೋಡಿ. ಹಾಗಾಗಿ ಮೌರ್ಯ ಸಾಮ್ರಾಜ್ಯದ ಆಡಳಿತ, ಸಾಹಿತ್ಯ, ಶಾಸನಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿ ಹೇಳಿದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಕೆಳಗಡೆ ಕಾಣೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಿಮ್ಗೆ 42ರಿಂದ 46 ವಿಡಿಯೋಗಳು ಆಲ್ರೆಡಿ ನಿಮ್ಗೆ ಕೇಸೆಟ್ ವಿಡಿಯೋಗಳಿದೆ. ದಯವಿಟ್ಟು ಅದನ್ನ ನೋಡೋದ್ರ ಮುಖಾಂತರ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.